Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತುಂಬ ಶಾರ್ಟ್ ಆಗಿರುತ್ತೆ, ಸೊ ಸ್ಕಿಪ್ ಮಾಡ್ದಿರಾ ನೋಡಿ. ಆ್ಯಂಡ್ ಸೊ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತ ಅಂದರೆ, ನಾನಿವತ್ತು ಒಂದು ಪ್ರಾಡಕ್ಟ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ನಾನು ಯೂಸ್ ಮಾಡಿ ನೋಡಿರೋಂಥ ಪ್ರಾಡಕ್ಟ್ ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಾನು ವೈರ್ಲೆಸ್ಸು ಬ್ಲೂಟೂತ್ ಹೆಡ್ಸೆಟ್ ತೊಗೊಂಡಿದ್ದೆ, ನೆಕ್ ಬ್ಯಾಂಡ್ದು ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು, ತುಂಬಾ ಇಷ್ಟಪಟ್ಟು ವೆಯ್ಟ್ ಮಾಡಿ ತೊಗೊಂಡಿ ಅಂತ ಪ್ರಾಡಕ್ಟು. ಸೊ ಆ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿದ್ವೋ ಅನ್ಬಾಕ್ಸಿಂಗ್ ವಿಡಿಯೋ, ಸೊ ಬೇಗ ಹೋಗಿ ನನ್ನ ಯೂಟ್ಯೂಬ್ ಪ್ರೊಫೈಲ್ ಇದೆ, ಚೆಕ್ ಮಾಡಿ. ಓಕೆನಾ? ನನಗೆ ಹೇಗೆ ಅನಿಸ್ತಿದೆ, ಸೊ ವರ್ತ್ ಅಂತ ಅನಿಸಿದ್ಯಾ, ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಅದು, ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅನ್ನೋದು ಈ ವಿಡಿಯೋದಲ್ಲಿ ನಾನು ರಿವ್ಯೂ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ, ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸ್ಕ್ರೀನ್ ಮೇಲೆ ಹೆಸರು ಬರ್ತಿರುತ್ತೆ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಸೇಮ್ ವೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ಇವಾಗ ಥರ ಮಾಡ್ತಿರೋ ವೀಡಿಯೋ ಶುರು ಮಾಡೋಣ. ಬೈ ಚಲಾ. ಸೊ ಇದೇ ಆ ಪ್ರಾಡಕ್ಟು, ನಾನು ತೊಗೊಂಡಿರುವಂಥ ವೈರ್ಲೆಸ್ ಬ್ಲೂಟೂತು ಹೆಡ್ಸೆಟ್ಟು. ಆ್ಯಂಡ್ ನನಗೆ ತುಂಬಾ ಖುಷಿಯಾಗಿದೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ, ಸೊ ಪ್ರೊಟಾನಿಕ್ಸ್ದು ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗಿರೋ ಬಜೆಟಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ನೋಡಿ ತೊಗೊಂಡಿದ್ದು. ಸೊ ಪ್ರಾಬ್ಲಿ 800 ಒಳಗಡೆ ನಾನು ಇದನ್ನು ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ಚಾರ್ಜಿಂಗು ಅಷ್ಟೇ, ನಾನು ಇವಾಗ ಇದು 1 ವೀಕ್ ಆಯಿತು ನಾನು ಚಾರ್ಜ್ ಮಾಡಿ. ಸೊ ಇನ್ನೂ ಇದು ಸೆಕೆಂಡ್ ವೀಕು ಚಾರ್ಜ್ ಮಾಡ್ದಿರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಚಾರ್ಜಿಂಗ್ ಇದೆ 60-70%. ದೋ ನಾನು ಬರೀ ಟ್ರಾವೆಲಿಂಗ್ ಮಾತ್ರ ಯೂಸ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಆಫೀಸ್ಗೆ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಹಾಕ್ಕೊಳ್ತೀನಿ, ಆ್ಯಂಡ್ ಮನೆಗೆ ಬರಬೇಕಾದ್ರೆ ಹಾಕ್ಕೊಳ್ತೀನಿ. ಆ್ಯಂಡ್ ನನಗೇನಾದರೂ ಎಡಿಟ್ ಮಾಡೋಂಗಿದ್ರೆ, ಸೊ ಬಸ್ಸಲ್ಲಿ ಕೂತ್ಕೊಂಡು ಎಡಿಟ್ ಮಾಡೋಂಗಿದ್ರೆ ಎಡಿಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಕೆಲವೊಂದು ಸತಿ ನಾನು ಅಷ್ಟೊಂದು ಜಾಸ್ತಿ ಯೂಸ್ ಮಾಡೋದಿಲ್ಲ, ಬಟ್ ಸ್ಟಿಲ್ ಮನೆಗೆ ಬಂದಮೇಲೂ ನನಗೇನಾದರೂ ತುಂಬ ಇಂಪಾರ್ಟೆಂಟ್ ಏನಾದರೂ ಕೆಲಸ ಇದ್ದರೆ, ಸೊ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ನಾನು ಕೆಲಸನೂ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ಲ್ಯಾಪ್ಟಾಪ್ಗೂ ಕನೆಕ್ಟ್ ಆಗುತ್ತೆ, ಆ್ಯಂಡ್ ಈ ಫೋನ್ಗೂ ಕನೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಲಿ ಆಗಿದೆ, ಆ್ಯಂಡ್ ವಾಯ್ಸ್ ತುಂಬ ಕ್ಲಾರಿಟಿಯಾಗಿ ಚೆನ್ನಾಗಿದೆ. ಆ್ಯಂಡ್ ಮುಖ್ಯವಾಗಿ ಕಿವಿ ನೋವು ಬರ್ತಾಯಿಲ್ಲ ನನಗೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್, ಬಿಕಾಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಟೈಮಲ್ಲಿ ನಾನು ಹೇಳ್ದಂಗೆ ಇದು ಹೀಗಿಲ್ಲ, ಸೊ ಔಟರ್ ವೇಲಿದೆ ಸ್ಪೀಕರು. ಸೊ ಹಾಗಾಗಿ ನನಗೆ ಏನಂತಾರೆ, ತುಂಬ ಲೌಡಾಗಿ ಜಾಸ್ತಿ ನನಗೆ ವಾಯ್ಸ್ ಬರ್ತಿದೆ ಅಥವಾ ನನಗೆ ಇರಿಟೇಷನ್ ಆಗ್ತಿದೆ, ಈ ಬಟನ್ಸ್ ಹಾಕಿ ನನಗೆ ಕಿವಿ ನೋವು ಬರ್ತಿದೆ, ಆ ಥರ ಏನೂ ನನಗೆ ಫೀಲ್ ಆಗ್ತಿಲ್ಲ. ಕಂಫರ್ಟಬಲಾಗಿ ಆರಾಮಾಗಿ 1 or 2-3 hours ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಹಾಕ್ಕೋಬೋದು. ಸೊ ಅಷ್ಟು ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಚಾರ್ಜಿಂಗ್ ನಾನು ಹೇಳಿದೆ, ಇಟ್ಸ್ ಬೆಸ್ಟ್. ಸೊ 2 ವೀಕ್ಸ್ ಬರುತ್ತೆ ನನಗಂತೂ, ಬಿಕಾಸ್ ನಾನು ಬೆಳಗ್ಗೆ ಸಾಯಂಕಾಲ ಅಷ್ಟೇ ನಾನು ಯೂಸ್ ಮಾಡೋದು, ಅದೇನು ಹಾಫ್ ಆನ್ ಅವರ್ ಅಷ್ಟೇ ನಾನು ಯೂಸ್ ಮಾಡೋದು. ಆ್ಯಂಡ್ ನನಗೆ ಏನಾದರೂ ಕೆಲಸ ಇದ್ದರೆ ಆಫೀಸಲ್ಲಿ ನಂಗೆ ಬೇಕು, ಮೀಟಿಂಗ್ಸ್ ಎಲ್ಲ ಇದ್ದಾಗ, ಸೊ ಡೆಫಿನೆಟ್ಲಿ ನಾನು ಕರೆಕ್ಟ್ ಮಾಡ್ಕೊಡ್ತೀನಿ. ಸೊ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಪ್ರೈಸು ಅಷ್ಟೇ ನಾನು ಹೇಳ್ದಂಗೆ, ಸೊ ವರ್ತಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಏನು ಸ್ಪಾಯ್ಲ್ ಏನೂ ಆಗಿಲ್ಲ ಇಷ್ಟರಲ್ಲಿ, ಕಂಫರ್ಟಬಲ್ ಆಗಿದೆ ನನಗೆ. ಸೊ ಯೂಶಲಿ ಏನಾಗುತ್ತೆ, ನಾವು ಈ ಥರದ್ದು ಏನಾದರೂ ಈ ಥರ ಬೇರೆ ಪ್ರಾಡಕ್ಟಲ್ಲಿ ತೊಗೊಂಡ್ರೆ, ಇಲ್ಲಿ ಮ್ಯಾಗ್ನೆಟ್ ಟೈಪ್ ಬಂದಿರುತ್ತಲ್ಲ, ಸೊ ಇದು ತುಂಬ ಥಿನ್ ಆಗಿರುತ್ತೆ. ಸೊ ಈ ಥರ ಮೂವ್ ಆಗೋದು, ಸೊ ಈ ಥರ ಎಲ್ಲಾದರೂ ಬಿದೋಗೋದು, ಸೊ ಈ ಥರದ್ದೆಲ್ಲನೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಬೇರೆಯವ್ರು ಹಾಕ್ಕೊಂಡಿದ್ದು ನೋಡಿ. ಸೊ ಈ ಥರದ್ದು ಅದೇ ಈ ಸೆಟ್ಟಲ್ಲಿ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಖಚಿತವಾಗಿ ನಾವು ಹೇಗೆ ಕುತ್ತಿಗೆಗೆ ನಾನು ಹಾಕ್ಕೊಂಡಿರ್ತೀನೋ ಹಾಗೆ ಇರುತ್ತೆ, ಒಂಚೂರು ಈ ಕಡೆ ಆ ಕಡೆ ಅಲ್ಲಾಡೋದಿಲ್ಲ. ಆ್ಯಂಡ್ ಮ್ಯಾಗ್ನೆಟ್ ಬದಲಾಗಿ ಇಲ್ಲಿ ಸುಮ್ಮನೆ ಈ ಥರ ಲಾಕ್ ಮಾಡ್ಕೊಳ್ಳೋದು ಸಿಸ್ಟಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದು ಒಂಥರ ಈ ಥರ ಲಾಕ್ ಮಾಡ್ಕೊಳ್ಳೋದು ಸಿಸ್ಟಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದು ಲೈಕ್ ಯೂಶಲಿ ಬೇರೆ ಕಡೆ ಎಲ್ಲ ಈ ಥರ ಲಾಕ್ ಸಿಸ್ಟಮ್ ಇರುತ್ತಲ್ಲ ಮ್ಯಾಗ್ನೆಟು, ಸೊ ಆ ಥರದ್ದಿಲ್ಲ. ಸೊ ಒಂದೇ ಕಡೆ ನಾನು ಆರಾಮಾಗಿ ಕೆಲವೊಂದು ಸತಿ ಏನಾಗುತ್ತೆ ಆಫೀಸಲ್ಲಿ ಹಾಗೆ ಮರ್ತುಬಿಟ್ಟಿರ್ತೀನಿ, ಹಂಗೆ ಹಾಕ್ಕೊಂಡು ಇಟ್ಸ್ ಕಂಫರ್ಟಬಲ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಎಲ್ಲೂ ನನಗೆ ಇಷ್ಟು ತನಕ ಎಲ್ಲೂ ಕೈ ಕೊಟ್ಟಿಲ್ಲ.
ತೊಗೊಂಡಿದ್ದ ಪ್ರಾಡಕ್ಟ್ ಹೇಗಿದೆಯೋ ಹಾಗೆ ಆರಾಮಾಗಿ ಯೂಸ್ ಮಾಡ್ತಾಯಿದ್ದೀನಿ. ವಾಯ್ಸು ಅಷ್ಟೇ ತುಂಬ ಕ್ಲಾರಿಟಿ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ನಾನು ಇದರಲ್ಲಿ ಡಿಸಡ್ವಾಂಟೇಜ್ ಏನು ನೋಡಿದ್ದು ಅಂತ ಹೇಳಿದ್ರೆ, ಯೂಶ್ವಲಿ ನಾನೆಲ್ಲ ಫುಲ್ ಕವರ್ ಮಾಡ್ಕೊಂಡು ಹೋಗ್ತೀನಿ ಆಚೆ ಹೋಗ್ಬೇಕಾದ್ರೆ, ಬಿಕಾಸ್ ಸ್ಕಿನ್ ಮೇಂಟೈನ್ ಮಾಡಬೇಕು ಅಂತ. ಸೊ ಆವಾಗ ನನಗೇನಾದರೂ ಕಾಲ್ಸ್ ಬಂದಾಗ ಇದು ನನಗೆ ಕರೆಕ್ಟಾಗಿ ಮಾತಾಡೋದಕ್ಕಾಗಲ್ಲ. ಸೊ ಇವಾಗ ನಾರ್ಮಲ್ ಹೇಗಿದ್ದೀನಿ ಹೀಗಿದ್ದು ಯಾರಾದರೂ ಕಾಲ್ ಮಾಡಿದಾಗ ಅಟೆಂಡ್ ಮಾಡಿದಾಗ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಓಕೆ ಫೈನ್. ಸೊ ಏನಾದರೂ ನಾನು ಫುಲ್ ಕವರ್ ಮಾಡ್ಕೊಂಡಿರ್ತೀನಲ್ಲ, ಮುಖ ಫುಲ್ ಕವರ್ ಮಾಡ್ಕೊಂಡಿರ್ತೀನಿ, ಅವಾಗ ಇದನ್ನು ಯೂಸ್ ಮಾಡಿದಾಗ ಅಷ್ಟು ಕ್ಲಾರಿಟಿಯಾಗಿ ವಾಯ್ಸ್ ಕೇಳೋದಿಲ್ಲ. ಸೊ ಇದು ನಾನು ತೆಗೆದಿಟ್ಟು ಹಾಗೆ ಮಾತಾಡಬೇಕು ಅಂತ ಆಗುತ್ತೆ. ಸೊ ಅದೊಂದು ನನಗೆ ಮೇ ಬಿ ಐ ಡೋಂಟ್ ನೋ ಏನು ಪ್ರಾಬ್ಲಮ್ ಅಂತ. ಸೊ ಅದೊಂದು ಬಿಟ್ಟರೆ ಅದರ್ವೈಸ್ ಇಟ್ಸ್ ಪರ್ಫೆಕ್ಟ್. ನನಗಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲಿ ಹುಡುಗಿರಿಗೆ ಹೇಳ್ಬೇಕು, ಆ ಹುಡುಗಿರ ಹತ್ರ ಈ ಥರದ್ದೆಲ್ಲನೂ 1 ವರ್ಷ ಅಲ್ಲ, ನೀವು ಒಂದು 5 ವರ್ಷ ಬಿಟ್ಟು ಬಂದು ಕೇಳಿದ್ರು ಹೀಗೆ ಇರುತ್ತೆ. ಸೊ ನಾವೆಲ್ಲ ಹುಡುಗಿರೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ, ಎಲ್ಲೂ ಸ್ಪಾಯಿಲ್ ಮಾಡ್ಕೊಳೋದಿಲ್ಲ. ಸೊ ನಾನು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತ ಅನಿಸುತ್ತೆ. ಎಲ್ಲೂ ನನಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಾನು ಕೊಟ್ಟಿರೋ ಅಮೌಂಟ್ಗೆ, ನನ್ನ ಬಜೆಟ್ಗೆ, ಆ್ಯಂಡ್ ನನಗೆ ಹೇಗೆ ಬೇಕೋ ಹಾಗೆ ಇದೆ. ಸೊ ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಅಮೌಂಟ್ ತೋರಿಸಿತ್ತು. ಆ್ಯಂಡ್ ಅಮೆಝಾನಲ್ಲಿ ನೀವು ನೋಡಿದ್ರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಪೇ ವೈಸು, ಸೊ ರೇಟ್ ವೈಸು ನೀವು ಒಂದ್ಸತಿ ಅಮೆಝಾನಲ್ಲೂ ಚೆಕ್ ಮಾಡಿ, ಫ್ಲಿಪ್ಕಾರ್ಟಲ್ಲೂ ಚೆಕ್ ಮಾಡಿಬಿಟ್ಟು ಯಾವ್ದು ಬೆಟರ್ ಅಂತ ಅನಿಸುತ್ತೆ ಪ್ರೈಸ್ ವೈಸು ಅದನ್ನು ತೊಗೊಳ್ಳಿ. ಎಸ್, ನಾವು ಎಷ್ಟು ಪ್ರೈಸಿಗೆ ನಾವು ತೊಗೊಳ್ತೀವೋ ಪ್ರಾಡಕ್ಟು ಅಷ್ಟು ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಇದೇ ಸೇಮ್ ಕ್ವಾಲಿಟಿ ಎಲ್ಲನೂ ಸೇಮ್ ಆಗಿರುತ್ತೆ. ಅಮೆಝಾನ್ ಒಂದು ಪ್ರೈಸ್ ಇರುತ್ತೆ, ಫ್ಲಿಪ್ಕಾರ್ಟಲ್ಲಿ ಒಂದು ಪ್ರೈಸಿಂಗ್ ಇರುತ್ತೆ. ಸೊ ಒಂದ್ಸತಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಆ್ಯಂಡ್ ಕಮಿಂಗ್ ಟು ದ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದುವರೆಗೂ ಎಲ್ಲೂ ಕೈ ಕೊಟ್ಟಿಲ್ಲ, ಚೆನ್ನಾಗಿದೆ. ಆ್ಯಂಡ್ ಸೊ ಐ ಆಮ್ ವೆರಿ ಹ್ಯಾಪಿ. ರೆಕಮೆಂಡ್ ಮಾಡ್ತೀನಿ ಖಂಡಿತವಾಗ್ಲೂ ತೊಗೊಳೋದಕ್ಕೆ. ಇದು ತುಂಬ ದಿವಸದಿಂದ ನಾನು ಪ್ರಾಬಬ್ಲಿ ಇದನ್ನು ನಾನು ತೊಗೊಂಡು ಒಂದು 2-3 ಮಂತ್ಸ್ ಆಗ್ತಾ ಬಂತು. ಸೊ ಯೂಸ್ ಮಾಡಿ ನನಗೆ ಹೇಗಿದೆ ಅಂತ ಹೇಳಿ ನಾನು ರಿವ್ಯೂ ಕೊಡ್ತಿರೋದು. ಹಾನೆಸ್ಟ್ಲಿ ಹೇಳ್ತೀನಿ, ಚೆನ್ನಾಗಿದೆ. ಇಲ್ಲಿ ತನಕ ಚೆನ್ನಾಗೇ ಬಂದಿದೆ ನನಗೆ ಬಾಳಿಕೆ. ಹೆಣ್ಮಕ್ಳಂದ್ರೆ ಹೇಳಬೇಕು, ನಾನು ಆವಾಗಲೇ ಹೇಳ್ದಂಗೆ ಹೇಗಿದೆ ವಸ್ತು ಹಾಗೇ ಇಟ್ಕೊಂಡಿರ್ತೀವಿ. ಸೊ ಅದೊಂದು ಅಡ್ವಾಂಟೇಜು ಹೆಣ್ಮಕ್ಳಲ್ಲಿ. ಸೊ ಚೆನ್ನಾಗಿದೆ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ರಿವ್ಯೂ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಬೈ ಮಾಡೋಂಗಿದ್ರೆ ಈ ಪ್ರಾಡಕ್ಟು, ಸೊ ಕಣ್ಣು ಮುಚ್ಕೊಂಡು ಆರಾಮಾಗಿ ಬೈ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಕಲರು ಅಷ್ಟೇ ಅಂತ ಏನೂ ಚೇಂಜ್ ಆಗಿಲ್ಲ. ಸೊ ಚೆನ್ನಾಗಿದೆ, ಒಂಥರ ನನಗಿಷ್ಟ ಆದಂಥ ತುಂಬ ರೇರ್ ಈ ಥರ ಕಲರ್ಸ್ ಎಲ್ಲ ಸಿಗೋದು, ಲೈಕ್ ಎಲ್ಲೋ, ಈ ಪರ್ಪಲ್ಲು. ಸೊ ಇದೆಲ್ಲ ರೇರ್ ಕಲರ್ಸ್ ಸಿಗೋದು. ಸೊ ಐ ಆಮ್ ಗುಡ್, ಚೆನ್ನಾಗಿದೆ, ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದೆ. ಸೊ ಸ್ಕಿಪ್ ಮಾಡಿದಿರ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು, ನಾನು ಯಾವಾಗಲೂ ಹೇಳ್ದಂಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಅಂತ ಹೇಳ್ತಾ ಸೊ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾವು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ. ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.